ವೆಲ್ಕಮ್ ಬ್ಯಾಕ್. ನೀವು ಐಸ್ ಕ್ರೀಮ್ ಪ್ರಿಯರೇ? ರಸ್ತೆ ಬದಿ ಐಸ್ ಕ್ರೀಮ್ ತಿನ್ನೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಐಸ್ ಕ್ರೀಮ್ ಅಸಲಿ ಮುಖ ಬಯಲಾಗಿದೆ. ನಗರದ ಕೆಲವೆಡೆ ಎಕ್ಸ್ಪೈರ್ ಆಗಿರುವಂಥ ಐಸ್ ಕ್ರೀಮ್ ಅನ್ನ ಮಾರಾಟ ಮಾಡ್ತಿದ್ದಾರಂತೆ. ಇನ್ನೂ ಕೆಲವೆಡೆ ಎಕ್ಸ್ಪೈರ್ ದಿನಾಂಕ ಮರೆಮಾಚಿ ಮಾರಾಟ ಮಾಡ್ತಾ ಇದ್ದಾರೆ. ಕಂಪನಿಯವರು ಕೊಡ್ತಾರೆ, ನಾವೇನು ಮಾಡೋದು ಅಂತ ಉಡಾಫೆ ಉತ್ತರ ಅದಕ್ಕೆ. ಐಸ್ ಕ್ರೀಮ್ ವ್ಯಾಪಾರಿಗಳ ನಿರ್ಲಕ್ಷ್ಯ ತಿಂದೋರಿಗೆ ಸಂಕಷ್ಟ ಫಿಕ್ಸ್. ಈಗಂತೂ ಇದು ಟ್ರೆಂಡ್ ಆಗಿದೆ ಐಸ್ ಕ್ರೀಮ್ ತಿನ್ನೋದು. ಮೊದಲೆಲ್ಲ ಹೇಗಾಗಿದೆ ಅಂದರೆ ಬೇಸಿಗೆಯಲ್ಲಿ ತಿಂತಾ ಇದ್ರು, ಈಗ ಮಳೆ ಬರ್ತಾ ಇದ್ದಾಗ ರೈನಿ ಐಸ್ ಕ್ರೀಮ್ ಅಂತ ತಿಂತಾರೆ. ಅದನ್ನು ರೀಲ್ ಮಾಡಿ ಹಾಕ್ತಾರೆ. ನೋಡಿ, ಎಕ್ಸ್ಪೈರಿ ಡೇಟ್ ಆಗಿರುವಂಥ ಐಸ್ ಕ್ರೀಮನ್ನು ಮಾರಾಟ ಮಾಡ್ತಿದ್ದಾರೆ. ವ್ಯಾಪಾರ ಬಿಸಿಲೆಲ್ಲ ಜಾಸ್ತಿನಾ? ಬಿಸಿಲು ಒಳ್ಳೆ ವ್ಯಾಪಾರ ಐಸ್ ಕ್ರೀಮ್. ಅದು ಒಂದು ವಾರ ಒಂದು ಇವತ್ತು ಮಾಡಿದ್ರೆ ಒಂದು ವಾರ. ಇಲ್ಲ ನಾವು ಕಂಪ್ನಿನ ತರ್ತೀವಿ ಸರ್. ಅವರು ಕಂಪನಿಯವರೇ ಮಾಡ್ತಿರೋದು, ನೀವು ಮೋಸ ಮಾಡ್ತಿಲ್ಲ. ನಾವಿಲ್ಲ, ನಾವು ಮಾಡಲ್ಲ, ಮಾಡಲ್ಲ. ನಮ್ದು ವ್ಯಾಪಾರ ಹೇಳ್ತೀವಿ. ಎಕ್ಸ್ಪೈರಿ ಡೇಟ್ ಎಲ್ಲ ಮುಗ್ದಿದೆ, ನೀವೇ ಅಲಸಿ ಹಾಕಿದ್ದೀರಾ. ನಿಮ್ಗೂ ಗೊತ್ತದೇನಿದೆ ಡೇಟ್ ಮುಗ್ದಿದೆ ಅಂತ? ಡೇಟು ನಾವು ಓದಿಲ್ಲ ಸರ್, ಓದಿಲ್ಲ. ಮುಗ್ದಿದೆ ಅಂತ ಗೊತ್ತಾ? ಅದು ಗೊತ್ತಿಲ್ಲ ನಮಗೆ, ಗೊತ್ತಿಲ್ಲ. ಕಂಪನಿಯವರು ಏನಂತಾರೆ? ಕಂಪ್ನಿಯವರು ಅದೇ ಚೆನ್ನಾಗದೆ ಅಂತಾರೆ. ಆದ್ರೆ ನೀವು ಒಟ್ಟಿನಲ್ಲಿ ವ್ಯಾಪಾರ ಮಾಡಬೇಕು. ಮಾಡ್ತೀವಿ, ಐಟಮ್ ಚೆನ್ನಾಗಿದೆ ಒಟ್ಟಿನಲ್ಲಿ. ಬಟ್ ಡೇಟ್ ಮುಗ್ದಿದೆ. ಡೇಟು ಮುಗಿದಿದೆ ಸರ್. ಮಾರಾಟ ಮಾಡ್ತಿರೋದು ನೀವು? ನಾವು ಅದೇ 30 ವರ್ಷದಿಂದ ಮಾಡ್ತೇವೆ. ಅಲ್ಲ, ಇದು ನಿಮ್ಗೆ ಯಾವತ್ತು ಗಮನಕ್ಕೆ ಬಂದಿಲ್ಲ ಈ ಥರ? ಇಲ್ಲ, ನಮ್ಮದು ನಾವು ತಯಾರಾಗೋದೇ ನಾವು ಮಾಡೋದು. ಇದು ಬೇರೆ ಕಂಪ್ನಿ ತರಿಸಿರೋದು. ಜನ ಏನು ಕೇಳಲ್ವಾ? ಏನಿಲ್ಲ, ಚೆನ್ನಾಗಿದೆ ಎಲ್ಲ ನೀವು ಅಲಸಿ ಹಾಕಿದ್ದೀರಾ? ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂದ್ರೆ ಎಷ್ಟು, ಡೇಟ್ ಆಫ್ ಬರ್ತ್ ಎಲ್ಲ ಈ ಕಂಪ್ನಿ ಅಂದ್ರೆ ಕಂಪ್ನಿಯವರು ಅಲಸಿ ಹಾಕಿರೋದಾ? ಹೋಗಿದೆಯಲ್ಲ, ಯಾವುದಿಲ್ಲಲ್ಲ? ಸರಿ, MRP ಇದು ಇಲ್ವಾ? ರೇಟ ಇಲ್ಲ, ಡೇಟ್ ಯಾವುದಿಲ್ಲ, ಎಲ್ಲ ಇದು ಮಾಡ್ಬಿಡ್ತಾರೆ. ಎಕ್ಸ್ಪೈರ್ ಆಗಿತ್ತು ಅಂದ್ರೆ ಏನು ಗೊತ್ತಾ, ನಾವಂತಿರೋದು ನೀವು ಬೀದಿಯೋದು ವ್ಯಾಪಾರಸ್ಥರೇ, ನಿಮ್ ಕಷ್ಟ ಅರ್ಥ ಆಗುತ್ತೆ. ಬಟ್ ಈ ತರ ಹಲ್ಸೋಗಿರೋದು ಕೊಟ್ರೆ ಜನರ ಮೇಲೆ ಎಫೆಕ್ಟ್ ಆಗುತ್ತೆ. ಅದ್ರ ಮಕ್ಕಳು ತಿಂತಾರೆ, ಅವರದ್ದೇ ಅಂದ್ರೆ ಅವರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಐಸ್ ಕ್ರೀಮ್ ತಿನ್ನೋದ್ರಿಂದ ಅದು ಕಂಪ್ನಿ, ಅದೇ ಕಂಪನಿ ಇದೆ. ಇನ್ಮೇಲೆ ನೀವೇನ್ ಮಾಡ್ಬೇಕು ಗೊತ್ತಾ, ಕಂಪನಿಯವ್ರು ಕೊಡುವಾಗ ಅದು ಡೇಟ್ ಅಲ್ಸೋಗಿದ್ರೆ ನೀವು ವ್ಯಾಪಾರ ಮಾಡಿ ನೀವು ಕೆಟ್ಟವರಾಗಬಾರ್ದು. ಕಂಪನಿಯವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಇದು ಡೇಟ್ ಹೋಗಿದೆ, ಮಕ್ಕಳಿಗೆ ತಿಂತಾರೆ. ಕಂಪ್ನಿ ಹೆಸರು ಹೇಳೋಣ, ನೀವು ಹೆಂಗ್ ಬೇಕಾದ್ರೆ ಹೇಳಿ. ಮಾಗಡಿ ಡೇಟು ಮತ್ತೆ ಅದ್ರದ ರೇಟ್ ಎಲ್ಲ ನೋಡಿ ತಗೋಬೇಕು. ಆಯ್ತು, ಇದು ನಾವು ತಯಾರು ಮಾಡೋದು. ಇದು ಬಗ್ಗೆ ಅದಿನ್ನೂ ನಾವು ರಿಪೋರ್ಟ್ ಇನ್ನೂ ಬರಬೇಕಾಗಿದೆ. ಅದರೆಲ್ಲ ಕಳಿಸಿದ್ದೀವಿ ಲ್ಯಾಬ್ಗೆ. 107 ಐಸ್ ಕ್ರೀಮ್ಗಳು ಮತ್ತು ಜ್ಯೂಸ್ ಪಾನೀಯಗಳು 46 ಮಾದರಿಗಳನ್ನು ನಾವು ಈಗಾಗಲೇ ಸ್ಯಾಂಪಲ್ಗೆ ಕಳಿಸಿದ್ದೀವಿ. ಐಸ್ ಕ್ಯಾಂಡಿ 39. ಸೊ ಈ ಥರ ರಿಪೋರ್ಟ್ ಬಂದಮೇಲೆ ನಿಮಗೆ ತಿಳಿಸ್ತೀನಿ. ಮೊನ್ನೆ ನೀವು ಕೇಳಿದ್ವಿ ಜ್ಯೂಸು ಮತ್ತು ಐಸ್ ಕ್ರೀಮ್ ಬಗ್ಗೆ. ಅದಿನ್ನೂ ನಾವು ರಿಪೋರ್ಟ್ ಇನ್ನೂ ಬರಬೇಕಾಗಿದೆ. ಅದರೆಲ್ಲ ಕಳಿಸಿದ್ದೀವಿ ಲ್ಯಾಬ್ಗೆ. 107 ಐಸ್ ಕ್ರೀಮ್ಗಳು ಮತ್ತು ಜ್ಯೂಸ್ ಪಾನೀಯಗಳು 46 ಮಾದರಿಗಳನ್ನು ನಾವು ಈಗಾಗಲೇ ಸ್ಯಾಂಪಲ್ಗೆ ಕಳಿಸಿದ್ದೀವಿ. ಐಸ್ ಕ್ಯಾಂಡಿ 39. ಸೊ ಈ ಥರ ರಿಪೋರ್ಟ್ ಬಂದಮೇಲೆ ನಿಮಗೆ ತಿಳಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.